26ನೇ ಪ್ರಶ್ನೆ, ಯೋಜನಾ ವೆಚ್ಚಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಈ ಯೋಜನಾ ವೆಚ್ಚಗಳು ಅಂತಂದ್ರೆ ಅಭಿವೃದ್ಧಿಗೋಸ್ಕರ ಮಾಡುವಂತಹ ವೆಚ್ಚಗಳು, ಅಭಿವೃದ್ಧಿ ಆ ಕೇಂದ್ರಿತ ವೆಚ್ಚಗಳು. ಓಕೆ, ಸೊ ಈ ಅಭಿವೃದ್ಧಿ ಕೇಂದ್ರಿತ ಅಂದ್ರೆ ದೇಶದ ಅಭಿವೃದ್ಧಿಗೆ ಯಾವ ರೀತಿಯ ವೆಚ್ಚಗಳನ್ನ ಮಾಡಬೇಕು. ಮೊದಲನೆಯದಾಗಿ ಆರ್ಥಿಕ ಸೇವೆಗಳು, ಇದರಲ್ಲಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಇಂಧನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ ಇತ್ಯಾದಿ ಆರ್ಥಿಕ ಸೇವೆಗಳಲ್ಲಿ ಬರುತ್ತೆ. ಈ ಒಂದು ಸೇವೆಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ಸರ್ಕಾರವು ಯೋಜನಾ ವೆಚ್ಚಗಳನ್ನ ನಿರ್ವಹಿಸುತ್ತೆ. ಓಕೆನಾ. ಎರಡನೇದಾಗಿ ಸಾಮಾಜಿಕ ಸೇವೆಗಳು, ಈ ಒಂದು ಬರೀ ಆರ್ಥಿಕ ಸೇವೆಗಳಷ್ಟೇ ಅಲ್ಲದೆ ಸಮಾಜ ಕಲ್ಯಾಣಕ್ಕೆ ಸಂಬಂಧಿಸಿದ ಸೇವೆಗಳು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ನೈರ್ಮಲ್ಯ, ಕುಟುಂಬ ಕಲ್ಯಾಣ, ಕುಡಿಯುವ ನೀರಿನ ಪೂರೈಕೆ, ಗೃಹ ನಿರ್ಮಾಣ, ಸಮಾಜ ಕಲ್ಯಾಣ ಇತ್ಯಾದಿ ಸೇವೆಗಳನ್ನ ಒದಗಿಸುವುದು ಯೋಜನಾ ವೆಚ್ಚಗಳ ಮೂಲಕ ಸರ್ಕಾರವು ಒದಗಿಸಲು ಪ್ರಯತ್ನಿಸುತ್ತದೆ. ಮೂರನೆಯದಾಗಿ ಸಾಮಾನ್ಯ ಸೇವೆಗಳು. ಸಾಮಾನ್ಯ ಸೇವೆಗಳು ಅಂತಂದ್ರೆ ಏನು? ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳ ಹೊರತಾಗಿ ಇತರ ಆಡಳಿತಕ್ಕೆ ಸಂಬಂಧಪಟ್ಟ ಸೇವೆಗಳು, ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮಾಡುವ ವೆಚ್ಚಗಳನ್ನ ಸಾಮಾನ್ಯ ಸೇವೆಗಳು ಅಂತ ಕರಿತೀವಿ ಮಕ್ಕಳೇ. ಈ ಎಲ್ಲ ಸೇವೆಗಳು ಯೋಜನಾ ವೆಚ್ಚಗಳಲ್ಲಿ ಬರುವಂತಹ ಸೇವೆಗಳು.